ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇದೀಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಳ್ಳೆ TRP ಪಡಿತಿರುವ ಸಾಲಿನಲ್ಲಿ ಯಜಮಾನ ಮುಂದೆ ನಿಲ್ಲುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದೀಗ ಯಜಮಾನ ಸೀರಿಯಲ್ನಲ್ಲಿ ವಿಶೇಷ ಚೇತನ ಹುಡುಗಿಯ ಪಾತ್ರದಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಈ ನಟಿಯ ಬಗ್ಗೆ ಒಂದಷ್ಟು ಹೊಸ ಸುದ್ದಿಗಳು ಹೊರಹೊಮ್ಮುತ್ತಿದೆ. ಹಾಗಾದ್ರೆ ಯಜಮಾನ ಧಾರಾವಾಹಿಯಲ್ಲಿ ಅನಿತಾ ಪಾತ್ರಕ್ಕೆ ಜೀವ ತುಂಬುತ್ತಿರ್ತಕ್ಕಂಥ ನಟಿ ವರ್ಷಿತಾ ರಾಮ್ ಯಾರು, ಏನು ಓದಿದ್ದಾರೆ, ಎಲ್ಲಿಯವರು, ಇವರ ಹಾಬೀಸ್ ಏನು, ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ನಟಿ ವರ್ಷಿತಾ ರಾಮ್ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಸದ್ಯ ಯಜಮಾನ ಸೀರಿಯಲ್ನಲ್ಲಿ ವಿಶೇಷ ಚೇತನ ಹುಡುಗಿಯಾಗಿ ಅನಿತಾ ಪಾತ್ರವನ್ನು ನಿಭಾಯಿಸ್ತಿರ್ತಕ್ಕಂಥ ನಟಿ ವರ್ಷಿತಾ ರಾಮ್ ಅವರ ಪಾತ್ರಕ್ಕೆ ಎಲ್ಲರೂ ಕೂಡ ಫಿದಾ ಆಗಿದ್ದಾರೆ. ಹೌದು, ಸಾಮಾನ್ಯವಾಗಿ ವಿಶೇಷ ಚೇತನ ಹುಡುಗಿಯಾಗಿ ಅಭಿನಯಿಸಲು ಕೆಲವರು ಹಿಂದೇಟು ಹಾಕ್ತಾರೆ. ಆದರೆ ಇದೀಗ ವರ್ಷಿತಾ ರಾಮ್ ಅವರು ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಗೆಲ್ಲಲೇಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಈ ಹಿಂದೆ ಶಿವನ ಪಾದ ಅನ್ನೋ ಚಿತ್ರದಲ್ಲಿ ವರ್ಷಿತಾ ರಾಮ್ ಅವರು ಅಭಿನಯಿಸಿದ್ರು. ಇನ್ನು ವರ್ಷಿತಾ ರಾಮ್ ಅವರು ಹುಟ್ಟಿದ್ದು 1999 ಜುಲೈ 10ರಂದು. ಇವರು ಮೂಲತಃ ಹಾಸನದವರಾದರೂ ಕೂಡ ಹುಟ್ಟಿ ಬೆಳೆದದ್ದೆಲ್ಲನೂ ಕೂಡ ಬೆಂಗಳೂರಿನಲ್ಲೇ. ಸದ್ಯ ಇವರಿಗೀಗ 25 ವರ್ಷ. ಮೂಲತಃ ಹಾಸನದವರಾಗಿದ್ದರೂ ಕೂಡ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಇವರು ಎಜುಕೇಷನಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳುವಂತೆ ಅಚೀವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೌದು, ಈ ನಟಿ ವಿದ್ಯಾಭ್ಯಾಸದಲ್ಲಿ ಎಲ್ಲರಿಗೂ ಕೂಡ ಮುಂದೆ ಇದ್ದಾರೆ. ಅದರಲ್ಲೂ ಇದರ ಜೊತೆಗೆ ನೃತ್ಯದಲ್ಲೂ ಕೂಡ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಸದ್ಯ ನೃತ್ಯ ಹಾಗೂ ವಿದ್ಯಾಭ್ಯಾಸ ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥ ಈ ನಟಿ ಇದೀಗ ವಿಶೇಷ ಚೇತನರ ಪಾತ್ರಕ್ಕೆ ಜೀವ ತುಂಬಿ ಎಲ್ಲರ ಮನಗೆದ್ದಿದ್ದಾರೆ. ಇನ್ನು ಈ ನಟಿ ಓದಿರೋದು ಏನು ಅನ್ನೋದನ್ನು ನೋಡೋದಾದ್ರೆ, ಹೌದು, ಈ ನಟಿ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನಲ್ಲಿ ಎಂಜಿನಿಯರಿಂಗ್ ಪದವೀಧರೆಯಾಗಿದ್ದಾರೆ. PUCಯನ್ನು ಬೆಂಗಳೂರಿನ ವಿದ್ಯಾಮಂದಿರ ಕಾಲೇಜಿನಲ್ಲಿ ಮುಗಿಸಿದಂತಹ ಇವರು 625 ಅಂಕಗಳಿಗೆ 590 ಅಂಕಗಳನ್ನು ಗಳಿಸಿ ನಟಿ ಕನ್ನಡದಲ್ಲಿ 100ಕ್ಕೆ 97 ಅಂಕಗಳನ್ನು ಪಡೆದದ್ದು ಇದೀಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ ಅಂತ ಹೇಳಬಹುದು. ಯಾಕಂದರೆ 2015ರಲ್ಲಿ SSLC ಪರೀಕ್ಷೆಯನ್ನು ಬರೆದಂತಹ ನಟಿ ವರ್ಷಿತಾ ರಾಮ್ ಅವರು 94.5%ನಲ್ಲಿ ತೇರ್ಗಡೆಯಾಗಿದ್ದಾರೆ. ಇವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.